ನನಗೂ ನಮ್ಮ ಯಜಮಾನ್ರಿಗೂ ಮೂವಿ ಟೈಮ್. ಮೂವಿ ಅಂದಮೇಲೆ ಸ್ನ್ಯಾಕ್ಸ್ ಬೇಕಲ್ವಾ, ಹಾಗಾಗಿ ವಡೆ ಮತ್ತು ಪಾಪ್ಕಾರ್ನ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಈ ಗ್ಯಾಪಲ್ಲಿ ನಾವು ಯಾವ ಮೂವಿ ನೋಡ್ತಿರ್ಬೋದು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸ್ಕೊಡಿ. ವಡೆ ಮಾಡೋದಕ್ಕೆ ನಮ್ಮ ಯಜಮಾನ್ರ ಕೈಲೇ ಎಲ್ಲ ಹೆಚ್ಚಿಸ್ಕೊಂಡೆ. ನಿಮಗೆಲ್ಲ ವಡೆ ರೆಸಿಪಿ ತಿಳಿದೇ ಇರುತ್ತೆ, ಅದೇ ಥರ ನಾನು ಕೂಡ ಮಾಡಿದೆ. ಆದರೆ ಈ ಮಿಕ್ಸಿನಲ್ಲಿ ಸರಿಯಾಗಿ ರುಬ್ದಿರೋ ಕಾರಣ ನಾನು ಮಾಡಿದ ವಡೆ ನಿಜವಾಗ್ಲೂ ಚೆನ್ನಾಗಿ ಬರಲಿಲ್ಲ. ಮೇಡಮ್ ಅವರು ವಡೆ ಮಾಡೋದ್ರಲ್ಲಿ ಬಿಸಿ ಇದ್ರು, ನಾನು ಈ ಕಡೆ ಮೂವಿ ನೋಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೋತಾ ಇದ್ದೆ. ಮೇಡಮ್ ಅವರು ಪಾಪ್ಕಾರ್ನ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ರು. ಪಾಪ್ಕಾರ್ನ್ ಎಲ್ಲ ರೆಡಿ ಆಯ್ತು. ಮೇಡಮ್ ಅವರು ಡ್ಯಾನ್ಸ್ ಹೇಳ್ಕೊಡೋದಕ್ಕೆ ಬಂದ್ರು, ಸಖತ್ತಾಗವಳೆ ಅಂತ. ನಮ್ಮ ಯಜಮಾನ್ರಿಗೆ ನಾನು ಹೇಳ್ಕೊಟ್ಟಿದ್ದ ಡ್ಯಾನ್ಸೇ ಒಂದು, ಇವ್ರು ಮಾಡಿದ್ದೆ ಇನ್ನೊಂದು. ಟಪಾಂಗ್ ಮುಚ್ಚಿ ಹಾಕೋಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಅಷ್ಟರಲ್ಲಿ ಸ್ನ್ಯಾಕ್ಸ್ ಎಲ್ಲ ರೆಡಿ ಆಯ್ತು. ನಾನು ನಮ್ಮ ಯಜಮಾನ್ರು ವಿಷ್ಣು ಸರ್ ಅವ್ರ ಮೂವಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮಿಬ್ಬರಿಗೂ ಹಳೆ ಮೂವಿ ನೋಡೋದು ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ನಮ್ಮಂತ ಮಿಡಿಲ್ ಕ್ಲಾಸ್ ಜನರಿಗೆ ಆಸೆ ಕನ್ಸುಗಳು ಹೇಗೆ ಅಂದ್ರೆ ಆಕಾಶದಲ್ಲಿ ಹೊಳೆಯೋ ನಕ್ಷತ್ರದ ತರ, ಇಲ್ಲೇ ಹತ್ತಿರ ಇರೋ ತರ ಭಾಸ ಆಗುತ್ತೆ. ಆದ್ರೆ ಮುಟ್ಟಲು ಹೋದಾಗ ತುಂಬ ದೂರ ಹೋಗ್ಬಿಡತ್ತೆ. ಎಲ್ರ ದಿನ ಶುಭವಾಗಲಿ, ಖುಷಿಯಾಗಿರಿ.